ವೆಲ್ಕಮ್ ಟು ಮೈ ಚಾನಲ್ ಚರಿತಾಸ್ ಹೋಮ್. ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಈಸಿಯಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. ಕಡಿಮೆ ಪದಾರ್ಥನ ಬಳಸಿ ಮಾಡ್ಬೋದಾಗಿರುತ್ತೆ. ಇದಕ್ಕೆ ಮುಖ್ಯವಾಗಿ 2 ಕ್ಯಾರೆಟು, 1 ಬಟ್ಲು ಕಡಲೆಬೇಳೆ ಇದ್ದರೆ ಸಾಕು. ಫಸ್ಟು ಒಂದು ಕುಕ್ಕರ್ಗೆ 1 ಬಟ್ಲಷ್ಟು ಕಡಲೆಬೇಳೆನ ಹಾಕ್ಕೊಬೇಕು. ಅದನ್ನು ವಾಶ್ ಮಾಡಿ ಇಟ್ಕೋಬೇಕು. ನಂತರ 2 ಕ್ಯಾರೆಟ್ನ ಉದ್ದುದ್ದಕ್ಕೆ ಹೆಚ್ಕೊಂಡು ಅದನ್ನು ಕೂಡ ಹಾಕ್ಕೋಬೇಕು. ಹಾಕ್ಕೊಂಡು ಅದು ಮುಳುಗುವಷ್ಟು ನೀರು ಹಾಕಿ, ಇಲ್ಲಿ 2 ಲೋಟ ನೀರು ಹಿಡಿಯುತ್ತೆ ಅಷ್ಟು ಹಾಕ್ಕೊಬೇಕು. ಹಾಕ್ಕೊಂಡಾದ್ಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 5 ವಿಷಲ್ ಬರೋವರೆಗೂ ಒಡಿಸ್ಕೊಬೇಕು. ಐದು ವಿಷಲ್ ಬಿಟ್ಟ ಮೇಲೆ ನೋಡ್ಕೊಬೇಕು ಕಡಲೆಬೇಳೆ ಮತ್ತು ಕ್ಯಾರೆಟ್ ಎಲ್ಲ ಬೆಂದಿದೆಯಾ ಅಂತ. ಇದು 5 ವಿಷಲ್ಗೆ ಬೆಂದಿರುತ್ತೆ. ಒಂದ್ಸಲ ಚೆಕ್ ಮಾಡ್ಕೊಬೇಕು. ಥರ ಒಂದ್ಸಲ ಇಸ್ಕಿ ನೋಡಿದ್ರೆ ಅದು ಮೆತ್ತಕ್ಕಾದರೆ ಬೆಂದಿದೆ ಅಂತ. ಇಷ್ಟಾಗಿದ್ದರೆ ಸಾಕು. ನಂತರ ಇದು ಆರಿದ್ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಕಡಲೆಬೇಳೆ ಮತ್ತು ಕ್ಯಾರೆಟ್ನೆಲ್ಲ ಹಾಕಿ ಇಲ್ಲಿ 3 ಏಲಕ್ಕಿನ ನಾನು ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಪೌಡ್ರ್ ಇದ್ದರೆ ಪೌಡ್ರ್ ಕೂಡ ಹಾಕ್ಕೋಬೋದು. ನಂತರ ಇದನ್ನು ನುಣ್ಣಗೆ ಮಿಕ್ಸಿ ಮಾಡಿ ಎತ್ತಿಟ್ಕೋಬೇಕು. ನೀರು ಹಾಕ್ಕೊಂಡಲ್ಲೇ ಹಾಗೇ ರುಬ್ಕೊಬೇಕು. ನೀರು ಹಾಕ್ಕೋಬಾರ್ದು. ಈ ಥರ ಮುಟ್ಟಿದ್ರೆ ಮೆತ್ತಕ್ಕಿರಬೇಕು. ಆ ಥರ ರುಬ್ಬಿ ಎತ್ತಿಟ್ಕೋಬೇಕು. ನಂತರ ಒಂದು ಕಡಾಯಿಗೆ 2 ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೋಬೇಕು. ತುಪ್ಪ ಇದು ಬಿಸಿ ಆಗಬೇಕು. ಇಲ್ಲಿ ಒಂದು ಅರ್ಧ ಬಟ್ಲಷ್ಟು ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಇಲ್ಲಿ ದ್ರಾಕ್ಷಿ ಬೇರೆ ಡ್ರೈ ಫ್ರೂಟ್ಸ್ ಯಾವುದು ತೊಗೊತಾ ಇಲ್ಲ, ಬರೀ ಗೋಡಂಬಿ ತೊಗೊಂಡಿದ್ದೀನಿ. ನಂತರ ಇದು ತುಪ್ಪದಲ್ಲಿ ಫ್ರೈ ಆಗಬೇಕು. ಸ್ವಲ್ಪ ಕಲರ್ ಚೇಂಜ್ ಮೇಲೆ ಇಲ್ಲಿ ಒಂದು 50 ಗ್ರಾಮಷ್ಟು ಖೋವಾನ ತೊಗೊಂಡಿದ್ದೀನಿ. ಇದು ಫುಲ್ಲು ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಇದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಎಲ್ಲ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ತುಪ್ಪದಲ್ಲಿ ಹುರ್ಕೊಬೇಕು. ಇದೊಂದು 5 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಇದು ತುಪ್ಪದ ಜೊತೆಗೆಲ್ಲ ಹೊಂದ್ಕೊಂಡ್ಮೇಲೆ ಆವಾಗಲೇ ಕಡಲೆಬೇಳೆನೂ ಕ್ಯಾರೆಟು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಅದನ್ನು ಅಷ್ಟೇ ತುಪ್ಪದಲ್ಲಿ ಮತ್ತು ಖೋವಾ ಗೋಡಂಬಿ ಎಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಎಲ್ಲ ಹೊಂದ್ಕೋಬೇಕು. ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಇಲ್ಲಿ ಅರ್ಧ ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ಇದು ಕಾಯಿಸಿ ಆರಿಸಿ ಇಟ್ಕೊಂಡಿರೋ ಹಾಲು. ಹಾಕ್ಕೊಬೇಕು. ಹಾಕ್ಕೊಂಡು ಅದನ್ನು ಕೂಡ ಹಾಲಿನ ಜೊತೆಗೆ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾವುದೇ ಗಂಟಿರಬಾರ್ದು. ನಿಧಾನಕ್ಕೆ ಕೈ ಆಡಿಸ್ತಾ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಮಿಕ್ಸ್ ಆದಮೇಲೆ ಅದು ಒಂದು 5 ರಿಂದ 10 ನಿಮಿಷದಷ್ಟು ಚೆನ್ನಾಗಿ ಕುದಿ ಬರಬೇಕು. ಈ ಥರ ಎಲ್ಲ ಕುದಿ ಬಂದಮೇಲೆ ಹಾಲು ಮತ್ತು ನಾವು ರುಬ್ಬಿರೋದು ಹಾಕಿರ್ತೀವಲ್ಲ ಅದೆಲ್ಲ ಮಿಕ್ಸ್ ಆಗಿರುತ್ತೆ. ಮಿಕ್ಸ್ ಆಗಿ ಎಲ್ಲ ಹೊಂದ್ಕೊಂಡಿರುತ್ತೆ.
ಈ ಥರ ಕುದಿ ಬಂದಮೇಲೆ ನಾವು ಇಲ್ಲಿ ಇನ್ನೂ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕಾಗುತ್ತೆ. ತುಪ್ಪ ಹಾಕಿದ್ಮೇಲೆ ಅದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಬೇಕು. ಈ ಸ್ವೀಟ್ ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನಂತರ ಇದಕ್ಕೆ 1 ಕಪ್ ಕಡಲೆಬೇಳೆಗೆ 2 ಕಪ್ಪು ಸಕ್ಕರೆ ಹಿಡಿಯುತ್ತೆ. ಆ ಸಕ್ಕರೆ ಹಾಕ್ಕೊಬೇಕು. ಹಾಕ್ಕೊಂಡು ಇನ್ನೊಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಊಟ ಮಾಡಿದ್ಮೇಲೆ ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸ್ದಾಗ ಇದನ್ನು ಮಾಡ್ಕೊಬೋದು. ಈ ಥರ ಮಿಕ್ಸ್ ಆದಮೇಲೆ ಒಂದು 5 ನಿಮಿಷ ಕುದಿಸ್ಕೋಬೇಕು. ಈ ಥರ ಮಿಕ್ಸ್ ಆದಮೇಲೆ ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಬೇಕು. ಇದನ್ನು ಆರಿದ್ಮೇಲೆ ಫ್ರಿಜ್ಜಲ್ಲಿಟ್ಟು ತಣ್ಣಗೆ ಮಾಡಿ ಸರ್ವ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್.